ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಇವತ್ತು ನಾನು ಮೂಲತಃ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಆ, ಕೊಡ್ಲಿಪೇಟೆ ಹೋಬಳಿಯ ಬೆಸೂರು ಎಂಬ ಗ್ರಾಮದಲ್ಲಿದ್ದೀನಿ. ಬೆಸೂರು ಗ್ರಾಮ ಪಕ್ಕ ಇರುವಂಥ ಹಿಪ್ಪಗಳೆ ಎಂಬ ಗ್ರಾಮದಲ್ಲಿದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು ಕಾಫಿ ಮತ್ತು ಪೆಪ್ಪರ್ ಒಂದು ತೋಟದಲ್ಲಿದ್ದೀನಿ ನಾನು. ಇಲ್ಲಿ ಈ ಒಂದು ಹಿಪ್ಪಗಳೆ ಗ್ರಾಮದ ಒಬ್ಬರು ಮಾದರಿ ರೈತರಾದಂತಹ ಸತೀಶ್ ಅವರಿಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ನಾವು ವಿತರಣೆ ಮಾಡಿದ್ದು. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಪೆಪ್ಪರ್ಗೆ ಮತ್ತು ಕಾಫಿಗೆ ನಮ್ಮ ಉತ್ಪನ್ನಗಳನ್ನು ಬಳಕೆ ಮಾಡಿದ ಪರಿಣಾಮವಾಗಿ ಅದ್ಭುತವಾದಂತಹ ಫಲಿತಾಂಶ ಈಗ ನಮ್ಮ ಮುಂದೆ ಇದೆ. ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಹಿಪ್ಪಗಳೆ ಗ್ರಾಮದ ಒಬ್ಬರು ಮಾದರಿ ರೈತ ಅಂತ ಹೇಳ್ಬೋದು ಸತೀಶ್ ಅವರು ನಮ್ಮ ಮುಂದೆ ಇದ್ದಾರೆ. ಬನ್ನಿ ಸತೀಶ್ ಅವರು ಯಾವ ರೀತಿಯಾಗಿ ಯೂಸ್ ಮಾಡಿದ್ರು ಮತ್ತೆ ಬೇರೆ ರೈತರಿಗೆ ತಮ್ಮ ಅನಿಸಿಕೆನ ಯಾವ ರೀತಿಯಾಗಿ ಹಂಚ್ಕೊಳ್ತಾರೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಪ್ರಾಡಕ್ಟ್ನ ಮೊದಲು ನೀವು ಯೂಸ್ ಮಾಡಿದ್ರಲ್ಲ, ಬ್ರೂ ಪೊಟ್ಯಾಟೋ ಮೊದಲು ನೀವು ಯೂಸ್ ಮಾಡಿದ್ರಿ, ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ ಅದನ್ನ? ಒಂದ್ಸರಿ ನಾವು ಪೆಪ್ಪರಿಗೆ ಲಿಕ್ವಿಡ್ ಹಾಕಿದ್ವು, ಆಮೇಲೆ ನೆಕ್ಸ್ಟ್ ಮತ್ತೆ ಪ್ರೇ ಮಾಡಿದ್ವು, ಆಮೇಲೆ ಮತ್ತೆ ಅದು ಬ್ರೂ ಪ್ಯಾಕೆಟ್ನ ಗೊಬ್ಬರ ಬಡ್ಡಿಗೆ ಹಾಕಿದ್ವಿ. ಒಂದೊಂದು ಗಿಡಕ್ಕೆ ಎಷ್ಟು ಗ್ರಾಮ್ ಹಾಕಿದ್ರಿ? ಬ್ರೂ ಪೊಟ್ಯಾಟೋ ಗಿಡಕ್ಕೆ 55 ಗ್ರಾಮ್ ಹಾಕಿದ್ವಿ. ಒಂದು ಗಿಡಕ್ಕೆ 55 ಗ್ರಾಮ್ ಹಾಕಿದ್ರಿ. ಮತ್ತೆ ಲಿಕ್ವಿಡ್ ನ ಒಂದು 200 ಗ್ರಾಮ್ ಲಿಕ್ವಿಡ್ ಹುದಿದ್ವಿ ಒಂದು ಗಿಡಕ್ಕೆ. ಒಂದು ಬ್ರೂ ಪೊಟ್ಯಾಟೋ ಹಾಕಿದ ಗಿಡಕ್ಕೆ ಹಾಕಿದ್ರಲ್ಲ, ಆ ಬ್ರೂ ಪೊಟ್ಯಾಟೋ ಜೊತೆಗೆ ಏನ್ ಮಿಕ್ಸ್ ಮಾಡಾಕಿದ್ರಿ? ಗ್ರಾನ್ಯುವಲ್ ಮಿಕ್ಸ್ ಮಾಡಾಕಿದ್ರಿ ನೀವು? ವೈಟ್ ಅಂದ್ರೆ ಗ್ರಾನ್ಯುವಲ್ ಮಿಕ್ಸ್ ಮಾಡ್ಬಿಟ್ಟು ಒಂದೊಂದು ಗಿಡಕ್ಕೆ ಸರ್ ಹೇಳ್ತಿದ್ದಾರೆ. ಒಂದೊಂದು ಗಿಡಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಬ್ರೂ ಪೊಟ್ಯಾಟೋ ಮತ್ತೆ ಐರನ್, ಜಿಂಕು, ಬೋರನು, ಮೆಗ್ನೀಷಿಯಂ ಇರೋದು ಒಂದು ಗ್ರಾನ್ಯುವಲ್ ಸಿಗುತ್ತೆ. ಆ ಗ್ರಾನ್ಯುವಲ್ ಜೊತೆ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಸುಮಾರು 55 ಗ್ರಾಮ್ ಏನ್ ಮಾಡೋದು ಬುಡಕ್ಕೆ ಹಾಕಿದ್ರು. ತದನಂತರದಲ್ಲಿ ಒಂದೊಂದು ಗಿಡಕ್ಕೆ ಸುಮಾರು ಅರ್ಧ ಲೀಟರ್ ಅಷ್ಟು ಅರ್ಧ ಲೀಟರ್ ಅಷ್ಟು ಏನ್ ಮಾಡಿದ್ರು ಬುಡಕ್ಕೆ ಡ್ರಂಚಿಂಗ್ ಮಾಡಿದ್ರಿ. ತದನಂತರದಲ್ಲಿ ಏನ್ ಮಾಡಿದ್ರಿ? ಬಳ್ಳಿಗೆ ಮತ್ತೆ ಸ್ಪ್ರೇ ಮಾಡಿದ್ರಿ. 5 ತರದ ಗ್ರೋ ಅದ್ಭುತ್, ಸೂಪರ್ ರಿಚ್, ಪೋರ್ಸು, ವಿರಾಟು, ಸೂಪರ್ ಕ್ಯಾಪ್ಚರ್ ಏನ್ ಮಾಡಿದ್ರು ಒಂದು ಡ್ರಮ್ಗೆ ಹಾಕೊಂಡು ಎಲೆ ಮೇಲೆ ಏನ್ ಮಾಡಿದ್ರು ಸ್ಪ್ರೇ ಮಾಡಿದ ಅದ್ಭುತವಾಗಿ ಇವತ್ತ ಫಲಿತಾಂಶ ಬಂದಿದೆ. ಕಾಫಿ ಗಿಡಕ್ಕೂ ಅದನ್ನ ಮಾಡಿದ್ವಿ. ಕಾಫಿಗೂ ಏನ್ ಮಾಡಿದ್ದಾರೆ? ಯೂಸ್ ಮಾಡಿದ್ದಾರೆ. ಕಾಫಿ ಬೆಳೆಗೂ ಯೂಸ್ ಮಾಡಿದ್ದಾರೆ. ಈಗ ನಿಮ್ಗೆ ರಿಸಲ್ಟ್ ಯಾವ ರೀತಿ ಇದೆ ನೋಡಿ? ಗಿಡ ಚೇಂಜ್ ಆಗಿದೆ, ಎದುರುಗಡೆ ಇದೆ, ಕಾಣ್ತಾ ಇದೆ. ಹೇಳ್ಬೇಕಾಗಿಲ್ಲ, ನೋಡಿ ಇದೆಲ್ಲ ಎದುರುಗಡೆ ಇದೆ. ಈಗ ಸರ್ ಆಲ್ರೆಡಿ ನಾನು ಈ ಒಂದು ಉತ್ಪನ್ನಗಳನ್ನ ಕೊಡ್ಬೇಕಾದ್ರೆ ಯಾವ ರೀತಿಯಾಗಿತ್ತು ಅಂತಂದ್ರೆ, ಇಲ್ಲಿ ನೋಡ್ಬೋದು ನೀವು ಪೆಪ್ಪರ್ ಬಳ್ಳಿ ಇಲ್ಲಿ ನೋಡ್ತಿದ್ವಿ. ಯಾವ ರೀತಿಯಾಗಿತ್ತು ಅಂದ್ರೆ ಪ್ರತಿಯೊಂದು ಎಲೆಗಳು ಏನಾಗಿತ್ತು ಅಂತಂದ್ರೆ ಎಲ್ಲ ವಿಶೇಷ ಆಗಿತ್ತು. ಅಂತಂದ್ರೆ ಈ ತೋಟ ಎಲ್ಲ ಏನಾಗಿತ್ತು ಹಳದಿಮಯ ಆಗಿತ್ತು. ಅಂತಂದ್ರೆ ಈ ಮಿಲ್ಟ್ ಅಂತ ಹೇಳ್ತೀವಿ, ಆ ಒಂದು ಪ್ರಾಬ್ಲಮ್ಸ್ ಇಂದ ಏನಾಗಿತ್ತು ಅಂತಂದ್ರೆ ಕುಡಿತು. ನಾವು ಸರ್ಗೆ ಬಂದು ಏನ್ ಮಾಡಿದ್ವು ಅಂತಂದ್ರೆ ನಮ್ಮ ಉತ್ಪನ್ನಗಳ ಬಳಕೆ ಮಾಡಿ ಅಂತ ಹೇಳಿ ನಾವೇನ್ ಮಾಡಿದ್ವು ಅಂತಂದ್ರೆ ಕೊಟ್ಟಿದ್ದು. ಡ್ರಂಚಿಂಗ್ ಮಾಡಿದ್ದಾರೆ, ಬ್ರೂ ಪೊಟ್ಯಾಟೋ ಹಾಕಿದ್ದಾರೆ, ಮತ್ತೆ ಸ್ಪ್ರೇ ಮಾಡಿದರೆ. ಇವತ್ತು ನಮ್ಮ ಮುಂದೆ ನೋಡ್ಬೋದು ಇಲ್ಲಿ ಯಾವ ರೀತಿಯಿಂದ ಕೊತ್ತು ತೆರಿ ಅಂತ ಹೇಳ್ತೀವಿ. ಇದಕ್ಕೆ ಒಂದೊಂದು ತೆರಿ ಎಷ್ಟೆಷ್ಟು ಉದ್ದ ಇದೆ ಅಂತಂದರೆ ಸುಮಾರು ನನ್ನ ಬೆರಳು ಮತ್ತು ಒಂದು ಹಸ್ತ ಪೂರ್ತಿ ಇದೆ. ಎಲ್ಲ ನೀಲಿಫಾರ್ಮ್ ಸೈಜ್ ಇದೆ. ಸುಮಾರು ಇದರಿಂದ ಒಂದು 25ರಿಂದ 30 ಗ್ರಾಮ್ ಏನಾಗುತ್ತೆ. ಈ ಕಡೆ ಸೈಡ್ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಇಲ್ಲಿ ನೋಡ್ಬೋದು ಎಷ್ಟು ಲೆಂತ್ ಇದೆ ಅಂತ ನೋಡಿ ಇಲ್ಲಿ. ಅಂತಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಒಂದೇ ಸಮ ನೀಲಿಫಾರ್ಮ್ ಸೈಜ್ ಥರ ಇದೆ. ಇಲ್ಲಿ ಮಧ್ಯದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಡ್ರಾಪಿಂಗ್ಗಳು ಕಾಣಲ್ಲ. ಇಲ್ಲಿ ಪ್ರತಿಯೊಂದು ಬಳ್ಳಿ ನೀವು ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಮಣಿ ಸರ ಈ ಥರ ಇದೆ. ತುಂಬ ಲೆಂತಾಗಿದೆ ಈ ಗಿಡದ. ಓವರ್ಲಾಗಿ ಈ ಗಿಡದಲ್ಲಿ ನಾವು ಒಂದು ಪೆಪ್ಪರ್ನ ಪಿಕಿಂಗ್ ಮಾಡ್ತೀವಿ ಅಂತಂದರೆ ಸುಮಾರು 15ರಿಂದ 20 kg ನಮಗೆ ಈ ಒಂದು ಬೆಳೆಯಲ್ಲಿ ನಮಗೆ ಪೆಪ್ಪರ್ ಸಿಗುತ್ತೆ. ಸುಮಾರು ಇದು ಎರಡನೇ ಬೆಳೆ. ಈ ಒಂದು ಗಿಡದಲ್ಲಿ ಎರಡನೇ ಬೆಳೆ ತಗೋತಿದ್ವಿ. ಸುಮಾರು 600 ಒಂದು ಪೆಪ್ಪರ್ ಬಳ್ಳಿಗೆ ನಾವೇನು ಮಾಡಿದ್ವಿ ಉತ್ಪನ್ನಗಳು ಕೊಟ್ಟಿದ್ದು. ತುಂಬ ಚೆನ್ನಾಗಿ ಅದ್ಭುತವಾಗಿ ರಿಸಲ್ಟ್ ಬಂದಿದೆ. ಜೊತೆಗೆ ಏನು ಮಾಡಿದ್ರು ಅಂತಂದರೆ ಕಾಫಿಗೆ ಸಂಬಂಧಪಟ್ಟಂಗೆ ಇವ್ರು ಏನು ಮಾಡಿದ್ರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರು. ಆಲ್ರೆಡಿ ಕಾಫಿನ ಏನು ಮಾಡಿದ್ದಾರೆ ಪಿಕ್ಕಿಂಗ್ ಮಾಡಿದ್ದಾರೆ. ಆಲ್ರೆಡಿ ಮಾಡಿದ್ರೆ ಗಿಡ ಕಲರ್ ಚೇಂಜ್ ಆಗಿದೆ. ಹಳದಿ ಇದ್ದು ಎಲ್ಲ ಬ್ಲಾಕ್ ನೋಡಿ ಯಾವ ರೀತಿಯಾಗಿತ್ತು ಮೊದಲು. ಸ್ವಲ್ಪ ಕಲರ್ ಚೇಂಜ್ ಇದ್ದು ಪೂರ್ತಿ ಎಲ್ಲ ಗಿಡ ಎಲ್ಲ ಬೆಳಕ್ ಬಂದಿದೆ. ಕಪ್ಪು ಗಿಡ ಬಾಗಿದ್ದಾವೆ. ಈಗ ಮೊದಲೇ ಯಾವ ತರ ಇತ್ತು? ಸ್ವಲ್ಪ ಹಳದಿ ಇತ್ತು ಗಿಡಗಳು. ಹಳದಿ ಇತ್ತು. ನಮ್ದು ಏನ್ ಮಾಡಿದ್ರಿ? ಸ್ಪ್ರೇ ಮಾಡಿದ್ಮೇಲೆ ಸ್ವಲ್ಪ ಅದ್ರದ್ದು ಚೇಂಜ್ ಆಗಿದೆ. ಗೊಬ್ಬರನು ಹಾಕಿದ್ದು ಬಡ್ಡಿಗೆ ಮಿಕ್ಸ್ ಮಾಡಿ, ಕೆಮಿಕಲ್ ಮಿಕ್ಸ್ ಮಾಡಿದ್ದು ಅದು ಚೇಂಜ್ ಆಗಿದೆ. ಮತ್ತೆ ಇದು ಚೇಂಜ್ ಆಗಿದೆ. ಓಕೆ ಸರ್ ಹೇಳ್ತಿದಾರೆ ಇಲ್ಲಿ ನೋಡ್ಬೋದು. ನಾವು ಕೊಡಕ್ಕಿಂತ ಮೊದಲು ಯಾವ ರೀತಿಯಾಗಿತ್ತಪ್ಪ ಅಂತಂದ್ರೆ ಎಲ್ಲ ಹಳದಿ ಕಲರ್ಗಿತ್ತು. ಅಂತಂದ್ರೆ ಎಲೆ ಚುಕ್ಕಿ ರೋಗ ಅಂತ ಹೇಳ್ತೀವಿ. ಚುಕ್ಕಿ ರೋಗ ಇತ್ತು, ತುಂಬಾ ಇತ್ತು, ಹಳದಿ ಕಲರ್ ಬಂದಿತ್ತು. ಆಗ ನಾನೇನ್ ಮಾಡಿದೆ ಅಂತಂದ್ರೆ ಉತ್ಪನ್ನಗಳು ಕೊಟ್ಟಿದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಚಿಗುರುಗಳು ಬತ್ತಿದೆ ಅಂತ. ಇನ್ನು ನೋಡ್ಬೋದು ಇಲ್ಲಿ ಚಿಗುರುಗಳ ಸಂಖ್ಯೆ ಏನಾಗ್ತಿದೆ ಅಂತಂದ್ರೆ ಮುಂದಿನ ವರ್ಷಕ್ಕೆ ಇದು ಮುಂದಿನ ಕ್ರಾಪ್ಗೆ ಏನಪ್ಪ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ. ಇಲ್ಲಿ ಕಾಫಿನೂ ನೋಡ್ಬೋದು. ಇಲ್ಲಿ ಬನ್ನಿ ಮುಂದೆ. ಇಲ್ಲಿ ಬಂದ್ರೆ ಈ ಕಾಫಿ ಬೆಳೆಗೆ ಸಂಬಂಧಪಟ್ಟಂಗೆ ನಾವು ಬಂದಾಗ ಮಧ್ಯಂತರದಲ್ಲಿ ಬಂದಿದ್ದು ನಾವು.
ಮಧ್ಯಂತರದ ಬಂದಾಗ ನಮ್ಮ ಬೆಳೆನ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳಿದ್ರು. ಆಲ್ರೆಡಿ ಒಂದು ಸರಿ ಏನು ಮಾಡಿದ್ದಾರೆ, ಪಿಕ್ಕಿಂಗ್ ಮಾಡಿದ್ದಾರೆ. ಆಲ್ರೆಡಿ ಒಂದು ಸರಿ ಏನು ಮಾಡಿದರೆ ಪಿಕ್ಕಿಂಗ್ ಮಾಡಿ ಟೋಟಲಿಗೆ ಸರ್ ಈ ಒಂದು ಗಿಡದಲ್ಲಿ ನೀವು ನಿಮ್ಮ ತೋಟದಲ್ಲಿ ಪಿಕ್ಕಿಂಗ್ ಮಾಡೋದಾದ್ರೆ ಎಷ್ಟು ಕ್ವಿಂಟಲ್ ನಿಮಗೆ ಕಾಫಿ ಸಿಕ್ತಿತ್ತು ಸ್ಟಾರ್ಟಿಂಗ್ ನಾನು ಇವರು ಮಾಡಿದ್ದೀನಿ, ನೆಕ್ಸ್ಟ್ ಬೆಳೆಗೆ ನನಗೆ ರೀಚ್ ಆಗುತ್ತೆ ಅಂತಂದ್ರೆ ನಾವು ಮಧ್ಯಂತರದಲ್ಲಿ ಕೊಟ್ಟಿದ್ದು. ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಏನೇನೋ ನಿಮ್ಗೇನು ಕೊಟ್ಟಿಲ್ಲ. ಇಲ್ಲ ಕೊಟ್ಟಿಲ್ಲ, ಮಧ್ಯಂತರದ ಆಗಿರೋದು ಇದು. ಈಗ ಏನಾರ ನಿಮಗೆ ಡ್ರಾಪಿಂಗ್ ಏನಾರು ಆಗ್ತಿದೆಯಾ? ಇಲ್ಲ ಕ್ರಾಪಿಂಗ್ ಏನು ಆಗಿಲ್ಲ. ಅಲ್ಲ ಡ್ರಾಪಿಂಗ್ ಉದುರ್ತಿದೆ. ಡ್ರಾಪಿಂಗ್ ಏನು ಆಗಿಲ್ಲ. ಅದ್ರ ಮೊದಲು ಮುಂಚೆ ಡ್ರಾಪಿಂಗ್ ಇತ್ತು. ನೋಡಿ ಸರ್ ಹೇಳ್ತಿದ್ದಾರೆ, ಕಾಫಿ ಬೆಳೆಗೆ ಸಂಬಂಧಪಟ್ಟಂಗೆ ನಾವು ಕೊಟ್ಟಿದ್ದು ತುಂಬ ಡ್ರಾಪಿಂಗ್ ಆಯ್ತಿತ್ತು. ಅದರ ಬ್ರೂ ಪೆಟೋಟ್ರೋ ಗ್ರಾನುವಲ್ಲು ಮತ್ತು ರಾಸಾಯನಿಕ ಗೊಬ್ಬರದ ಅರ್ಧ ಪ್ರಮಾಣ ಕಡಿಮೆ ಮಾಡಿ, ಜೊತೆಗೆ ಗ್ರೋ ಅದ್ಭುತ ಪೋರ್ಸನ್ನು ಏನು ಮಾಡಿಸಿದೆ, ಬುಡಕ್ಕೆ ಕೊಡಿಸಿದೆ. ತದನಂತರದಲ್ಲಿ ಎಲೆ ಮೇಲೆ ಏನು ಮಾಡಿದೆ ಅಂದರೆ ಸ್ಪ್ರೇ ಮಾಡಿಸಿದೆ. ಎಲೆ ಮೇಲೂ ಸ್ಪ್ರೇ ಮಾಡಿದ್ದಾರೆ. ಇವತ್ತು ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೆ ಎಲ್ಲೂ ಡ್ರಾಪಿಂಗ್ ಅಂಶ ಕಾಣಲ್ಲ. ಇಲ್ಲಿ ಗಿಡದ ಪಕ್ಕ ನಿಂತಿದ್ದೀವಿ, ನಿಮಗೆ ಎಲ್ಲೂ ಇಲ್ಲಿ ಡ್ರಾಪಿಂಗ್ ಆಗಿಲ್ಲ. ಅಷ್ಟು ಚೆನ್ನಾಗಿದೆ. ಯಾಕೆಂತಂದರೆ ಈ ಒಂದು ಕೊಡ್ಲಿಪೇಟೆ ಗ್ರಾಮದಲ್ಲಿ ನೋಡ್ತಾ ಹೋದರೆ ನಿಮಗೆ ತುಂಬ ಕಡೆ ಏನಾಗ್ತಿದೆ, ಡ್ರಾಪಿಂಗು ಒಂದು ಅಂಶ ಕಾಣ್ತದೆ. ಆದರೆ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ಡ್ರಾಪಿಂಗ್ ಕಾಣಕ್ಕಲ್ಲ ಅಲ್ವಾ ಸರ್? ಸರ್ ಒಂದು ನಿಮಿಷ, ನನಗಿದು ಒಂದು ಕ್ಲಿಯರ್ ಏನು ಅಂತ ನನಗಿದ್ರು ಡ್ರಾಪಿಂಗ್ದು ಇದು ಬಿಡಿ, ಇದು ಇವಷ್ಟು ಕ್ಲೋಸ್ ಆಗೋಯ್ತು. ಓಕೆ, ಇದು ನೆಕ್ಸ್ಟಿಂದು ನಾನು ಜೂನಿಗೆ ಇದ್ರ ಡೇಟ್ ಗೊತ್ತಾಗುತ್ತೆ. ನಾನು ಯೂಸ್ ಮಾಡಿದ್ದೀನಿ, ಹೌದು. ಇದು ರಿಸಲ್ಟ್ ನನಗೆ ಜೂನಿಗೆ ಗೊತ್ತಾಗುತ್ತೆ. ಹೌದು. ಈಗ ನಿಮಗೆ ಈಗ ಚಿಗುರುಗಳ ಸಂಖ್ಯೆ ಜಾಸ್ತಿ ಗಿಡ ಚಿಗುರಿ ಇದೆ, ಕಲರ್ ಚೇಂಜ್ ಆಗಿದೆ, ಇಷ್ಟು ಇದು ವೇರಿಯೇಷನ್ ಆಗಿದೆ. ಇದು ಕಾಫಿ ಡ್ರಾಪಿಂಗ್ ಇದು ಕ್ಲೋಸ್ ಆಗೋಯ್ತು. ಇದು ನೆಕ್ಸ್ಟಿಗೆ ಅದ್ರದ್ದು ರಿಸಲ್ಟ್ ಬರಬೇಕು. ಸರ್ ಹೇಳ್ತಿದ್ದಾರೆ, ನಾವು ಕಾಫಿ ಕೊಡ್ಬೇಕಾದ್ರೆ ಏನ್ ಮಾಡಿದ್ವಿ ಅಂತಂದ್ರೆ ಮಧ್ಯಂತರದ ಕೊಟ್ಟಿದ್ದು ನಾವು. ಹೌದು, ಮಧ್ಯಂತರದ ಕೊಟ್ಟಿದ್ದು. ಆದ್ರೆ ನಾವು ಮೊದ್ಲಿಂದ ಕೊಟ್ಟಿದ್ರೆ ಇನ್ನೂ ನಮಗೆ ಆ ಕಾಫಿ ಸಂಖ್ಯೆ ಏನಾಗಿದೆ, ಔಟ್ 10 ಎಲ್ಲ ನಮಗೆ ಜಾಸ್ತಿ ಬರ್ತಿತ್ತು. ಆದ್ರೆ ಮಧ್ಯಂತರದ ಕೊಟ್ಟಿದ್ದು ಈಗ ಸರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕೆಂದ್ರೆ ಆಲ್ರೆಡಿ 30 ಕ್ವಿಂಟಲ್ ಏನು ಮಾಡಿದ್ದಾರೆ, ಕುಯ್ದಿದ್ದಾರೆ. ಇನ್ನೂ ಕುಯ್ಯೋದಿದೆ. ಮತ್ತೆ ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮೇಡಮ್ ಅವರೇ ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಮೇಡಮು ಸತೀಶ್ ಅವ್ರ ವೈಫು ನಮ್ಮ ಪ್ರಾಡಕ್ಟ್ನ ಮೇಡಮ್ ಯೂಸ್ ಮಾಡಿದರು. ಈಗ ಯೂಸ್ ಮಾಡಿದ್ರಲ್ಲ ಮೇಡಮ್, ಯಾವ ರೀತಿಯಾದಂತಹ ಬದಲಾವಣೆ ಆಗಿದೆ ಈ ಪ್ರಾಡಕ್ಟ್ ಬಗ್ಗೆ ಬೇರೆ ಒಂದು ಪ್ಲಾಂಟರ್ಸ್ಗೆ, ಕಾಫಿ ಬೆಳೆಗಾರರಿರ್ಬೋದು, ಪೆಪ್ಪರ್ ಬೆಳೆಗಾರಿರ್ಬೋದು, ನಿಮ್ಮ ಅನಿಸಿಕೆ ಏನು ಮೇಡಮ್? ಅಂದರೆ ಈ ಬೆಳೆಗೆ ತಗೊಂಡಿದ್ವಿ. ಓಕೆ ಮೇಡಮ್. ಗ್ರೋ ಅದ್ಭುತ ಎಲ್ಲ ಬ್ರೂ ಪ್ರೊಟೆಕ್ಟರ್ ಅಂದರೆ ಎಲ್ಲ ತಗೊಂಡಿದ್ವಿ. ಅಂದರೆ ಚೆನ್ನಾಗಿ ಬಂದಿದೆ. ಕಾಫಿ ಮತ್ತು ಮೆಣಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ತಗೊಳ್ಳೋರು ತಗೋಬೇಕು. ಹೌದು. ಅಲ್ಲ ಬೇರೆ ನೀವು ಕಾಫಿ ಪ್ಲಾಂಟರ್ಸ್ಗೆ ಏನಂತ ಹೇಳ್ಬೋದು ಮೇಡಮ್? ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬೆಳೆ. ತುಂಬ ಚೆನ್ನಾಗಿ ಬರ್ತದೆ. ಅಂದರೆ ಸ್ಟಾರ್ಟಿಂಗಿಂದ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರ್ತದೆ. ಆಲ್ರೆಡಿ ಮೇಡಮ್ ಹೇಳ್ತಿದ್ದಾರೆ, ನಾವು ಮಧ್ಯಂತರದ ಬಂದು ಕೊಟ್ಟಿರೋದು. ಯಾಕೆಂತಂದ್ರೆ ನಾವು ಮೊದಲು ಕಾಫಿ ಪೆಪ್ಪರ್ ಮಾತ್ರ ಕೊಟ್ಟಿದ್ದು. ಆದರೆ ಏನು ಮಾಡಿದ್ರು ಅಂತಂದರೆ ಇವರು ಕಾಫಿ ನೋಡಿ, ಪೆಪ್ಪರು ತುಂಬ ಚೆನ್ನಾಗಿದೆ. ಇದೊಂದೇ ಗಿಡ ಅಂತಲ್ಲ, ಮಧ್ಯಂತರದಲ್ಲಿ ತುಂಬ 1000 ಇತ್ತು, ಒಂದು 400 ಗಿಡ ಹೋಗಿದೆ. ಈಗ ನಮಗೆ ಒಂದು 600 ಗಿಡ ಉಳಿದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡೋಕ್ಕೆ ಖುಷಿ ಆಗ್ತಿದೆ. ಯಾಕೆಂತಂದರೆ ಇಲ್ಲಿ ನೋಡ್ಬೋದು ಲೆಂತ್, ಅದ್ರ ಕೊತ್ತು ತೆರೆ ಅಂತೀವಲ್ಲ, ಒಂದೇ ಸಲ ನೀಲಿಫಾರ್ಮ್ ಸೈಜ್ ಥರ ಬಂದಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ನೋಡ್ಬೋದು. ಇಲ್ಲಿ ಒಂಥರ ಒಂದು ಮಣಿಗೆ ಒಂದು ಸರಕ್ಕೆ, ಒಂದು ದಾರಕ್ಕೆ ಮಣಿನ ಕೋಣಿಸ್ದಂಗೆ ಏನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಎಲೆಗಳು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಹೆಲ್ದಿಯಾಗೈತೆ ಎಲೆಗಳು. ಯಾವುದೇ ರೀತಿಯಾದಂತಹ ವಿಸಸ್ ಇಲ್ಲ ನಿಮಗೆ. ಇಲ್ಲಿ ನೋಡ್ಬೋದು ನೀವು, ನಿಮ್ಗೆ ಯಾವುದೇ ರೀತಿಯಾದಂತಹ ಎಲೆ ಚುಕ್ಕಿ ರೋಗ ಇರ್ಬೋದು, ಬೇರೆ ಬೇರೆ ಡಿಸೀಸು ಈ ಒಂದು ಗಿಡದಲ್ಲಿಲ್ಲ. ಈ ಮೂಲಕ ನಾನು ಎಲ್ಲ ರೈತ ಬಾಂಧವರಿಗೆ ಮತ್ತು ಕಾಫಿ ಬೆಳೆಗಾರರಿಗೆ ಮತ್ತು ಪೆಪ್ಪರ್ ಬೆಳೆಗಾರರಿಗೆ ಈ ಮೂಲಕ ಎಲ್ಲ ರೈತರಿಗೆ ನಾನು ವಿಚಾರ ತಿಳಿಸೋದೇನಪ್ಪ ಅಂತಂದರೆ, ಇಲ್ಲಿ ನೋಡ್ಬೋದು ಆಲ್ರೆಡಿ ಸರ್ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ನಮ್ಮ ಒಂದು ಮನವಿಗೆ ಹೋಗೊಟ್ಟು ನಮ್ಮ ಉತ್ಪನ್ನಗಳ ಯೂಸ್ ಮಾಡಿದ್ದಾರೆ. ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಮಾದರಿ ರೈತರಾದಂತಹ ಹಿಪ್ಪಗಳೆ ಗ್ರಾಮದ ಮಾದರಿ ರೈತರಾದಂತಹ ಸತೀಶ್ ಅವರಿಗೆ ರೈಜರ್ಸ್ ಇಂಡಿಯಾ ಕಂಪ್ನಿ ವತಿಯಿಂದ ಹಾಗೂ ಸಮೃದ್ಧ ಆಗ್ರೋ ವತಿಯಿಂದ, ಹಾಗೆ ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದಂತಹ ಶಿವಣ್ಣ ಸರ್ ಮತ್ತು ಪ್ರಭು ಸರ್ ಮತ್ತು ಪ್ರೀತಿ ಮೇಡಮ್ಮು ಮತ್ತು ಚಂದ್ರಶೇಖರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅದ್ಭುತವಾದಂತಹ ಫಲಿತಾಂಶ ಬಂದಿದೆ. ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಸತೀಶ್ ಅವರಿಗೂ ಹಾಗೂ ಮಮತಾ ಮೇಡಮ್ ಅವರಿಗೂ ಧನ್ಯವಾದ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಿದ್ವಿ. ಜೈ ಹಿಂದ್, ಜೈ ರೈಜರ್ಸ್ ಇಂಡಿಯಾ. ಆಯ್ತಾ? ಎಷ್ಟು ನಿಮಿಷ ಬರುತ್ತೆ ಸರ್?